ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಎಮ್ ಡಿಜಿಟಲ್ ಸೊಲ್ಯೂಷನ್ ಚಾನಲ್ಗೆ ಸುಸ್ವಾಗತ. ಸೊ ಯಾರಿಗೆ ಎಲ್ಲ ಜೂನ್ ಜುಲೈ ಅಮೌಂಟ್ ಬಂದಿದೆ ಅಥವಾ ಆಗಸ್ಟ್ ಅಮೌಂಟ್ ಬಂದಿದೆ, ಸೊ ಅವರಿಗೆ ಕಂಗ್ರ್ಯಾಚುಲೇಷನ್. ಬಟ್ ಯಾರಿಗೆ ಜೂನ್ ಜುಲೈ ಅಮೌಂಟ್ ಯಾರಿಗೆ ಬಂದಿಲ್ಲ ಮತ್ತು ಆಗಸ್ಟ್ ಮಂತ್ ಯಾರಿಗೆ ಅಮೌಂಟ್ ಬಂದಿಲ್ಲ ಮತ್ತು ಇವನಿದೆ ಅಂತ ಸರ್ಚ್ ಮಾಡಿದ್ರೆ ಇವನಿದೆ ಅಂತ ಸರ್ಚ್ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸೊ ನೀವು ಸೇವಸಿಂದ ಲಾಗಿನ್ ಆಗಿದ ತಕ್ಷಣ ಏನಪ್ಪ ಅಂತಂದರೆ ಯುವರ್ ನಂಬರ್ ನಾಟ್ ರಿಜಿಸ್ಟರ್ ಆರ್ ಇಮೇಲ್ ಅಂತ ತೋರಿಸ್ತಾ ಇದೆ ಅಂತ ಇದ್ದೀನಿ. ಸೊ ಮತ್ತು ಏನಪ್ಪ ಅಂದರೆ ನಿಮಗೆ ಅಮೌಂಟ್ ಯಾವ ತಿಂಗಳು ಬಂದಿದೆ ಮತ್ತು ಯಾವ ತಿಂಗಳು ಬಂದಿಲ್ಲ ಅಂತ ಕೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ಆ ಆನ್ಸರ್ ಮಾಡಬೇಕಂದ್ರೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಮೊದಲು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಮತ್ತು ಸೊ ಏನಪ್ಪ ಅಂತಂದರೆ ನಿಮಗೆ ಇವನಿದೆ ಅಂತ ಸರ್ಚ್ ಮಾಡಿದ್ರೆ ಬರ್ತಾ ಇದ್ದಿಲ್ಲ ಅಂತ ಇದ್ದೀರಿ. ಸೊ ದಯವಿಟ್ಟು ಏನಪ್ಪ ಅಂತಂದರೆ ನೀವು ಕ್ರೋಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಕ್ರೋಮಲ್ಲಿ ನೀವು ಒಂದು ವೇಳೆ ವೆಬ್ಸೈಟು ತೋರಿಸಲ್ಲ. ಏನಪ್ಪ ಅಂತಂದರೆ ಶಿವಸಿಂಧು ಏನು ಟೈಪ್ ಮಾಡ್ತಿರಲ್ಲ ಅದು ತೋರಿಸಲ್ಲ. ಅದೇ ಥರದ ಬೇರೆ ಬೇರೆ ಬ್ರೌಸರ್ ಇರುತ್ತೆ, ಆ ಬ್ರೌಸರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಲಾಗಿನ್ ಆಗುತ್ತೆ, ಓಕೆನಾ. ಈ ಕ್ರೋಮಲ್ಲಿ ಹೋಗಿದ ತಕ್ಷಣ ಒಮ್ಮೆ ಸರ್ವರ್ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಇವರ ಫೋನ್ ನಂಬರ್ ನಾಟ್ ರಿಜಿಸ್ಟರ್ ಆರ್ ಇಮೇಲ್ ಅಂತ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ರೋಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ನೀವು ಬೇರೆ ಬ್ರೌಸರ್ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಅದು ಬಂದುಬಿಟ್ಟು ಇವನಿಗೆ ಸರ್ಚ್ ಮಾಡಿದ್ರೆ ಬರ್ತಾಯಿಲ್ಲ ಅಂತಿದ್ರು ನೋಡಿ. ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 5 ಗಂಟೆ 18 ನಿಮಿಷ ನೋಡಿ 5 ಗಂಟೆ 18 ನಿಮಿಷ ವೆನ್ಸ್ಡೇ ಮತ್ತು ಆಗಸ್ಟ್ 27. ಸೊ ಇವತ್ತಿನ ಡೇಟ್ ಇದೆ, ನೋಡ್ಕೋಬೋದು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಹೋದ ತಕ್ಷಣ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸರ್ಚಿಂಗ್ ಬಾರ್ ಬರುತ್ತೆ. ಸೊ ಸರ್ಚಿಂಗ್ ಬಾರ್ ಬರಲಿ ಇಲ್ಲಿ ಎಂಟ್ರೀಸ್ ಪರ್ ಪೇಜ್ ಇದೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ಕೊಂಡು 10, 25, 50, 100 ಇದೆ. ಸೊ 100 ಮೇಲೆ ಕ್ಲಿಕ್ ಮಾಡಿ. ಸೊ 100 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇವನಿದೆ ಅಂತ ಸರ್ಚ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವನಿದೆ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇವನಿದೆ ಅಂತ ಸರ್ಚ್ ಮಾಡಿ ತಕ್ಷಣ ಇಲ್ಲಿ ಆಪ್ಷನ್ಸ್ ಬಂದುಬಿಡುತ್ತೆ. ಇಲ್ಲಿ ನೋಡ್ಕೊಳ್ಳಿ ಏನಪ್ಪ ಅಂತಂದರೆ ಇವನಿದೆ ಅರ್ಜಿಸ್ತಿ ಇವನಿದೆ ಯೋಜನೆಗೆ ಅರ್ಜಿ. ಸೊ ಇವನಿದೆ ಸ್ಟೇಟಸ್ ಇದೆ ಮೊನ್ನೆ ತನಕ ಏನಪ್ಪ ಅಂತಂದರೆ 1ನೇ ತಾರೀಕಿಂದ 25ನೇ ತಾರೀಕಿವರೆಗೆ ಏನು ತೋರಿಸ್ತಾ ಇತ್ತು ನಿಮಗೆ. ಸೊ ಇವನಿದೆ ಅಪ್ಲಿಕೇಶನ್ ಫಾರ್ಮ್ ತುಂಬೋದು ಆಪ್ಷನ್ಸ್ ಕೂಡ ತೋರಿಸಿತ್ತು, ಬಟ್ ಇವಾಗ ತೋರಿಸ್ತಾರೆ ಯಾಕಂದರೆ ಕ್ಲೋಸ್ ಆಗಿದೆ. ಸೊ ನಿನ್ನೆ ಕೂಡ ಒಂದು ಚಾನ್ಸ್ ಇತ್ತು, 25ವರೆಗೆ ಟೈಮ್ ಇತ್ತು, ಬಟ್ ನಿನ್ನೆ ಕೂಡ ಒಂದು ಚಾನ್ಸ್ ಇತ್ತು, 26ವರೆಗೆ ಡೇಟ್ ಕೊಟ್ಟಿದ್ರು. ಬಟ್ ನಿನ್ನೆ ಕೆಲವೊಂದು ಸ್ಟೂಡೆಂಟ್ಗಳು ತುಂಬಿದ್ದಾರೆ ಮತ್ತು ಕೆಲವೊಂದು ಸ್ಟೂಡೆಂಟ್ಗಳು ಅಮೌಂಟ್ ಕೂಡ ಬಂದಿದೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇವನಿದೆ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ಸ್ ತೋರ್ತವೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೊದಲನೇದು ಇವನಿದೆ ಅರ್ಜಿ ಸ್ಥಿತಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಬೋದು. ಸೊ ಇವನಿದೆ ಅರ್ಜಿ ಮತ್ತು ಮಾಡಿದ ತಕ್ಷಣ ನಿಮಗೆ ಇವನಿದೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ. ಸೊ ಇದು ಫಸ್ಟ್ನೇ ಆಪ್ಷನ್ಸು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ ನೋಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ, ಇದೇ ನಿಮ್ಗೆ ಡೌಟ್ ಇತ್ತಲ್ಲ. ಸೊ ಇಲ್ಲಿ ಹೇಳ್ತಾ ಇರೋದು ಏನಪ್ಪ, ಇಲ್ಲಿ ಇದು ನೋಡಿ ಇವನಿದೆ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ರೆಫರೆನ್ಸ್ ನಂಬರ್ ಇದೆ. ಸೊ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಹಾಕ್ಕೊಳ್ಳಿ. ರೆಫರೆನ್ಸ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನಿಮ್ದು ಯಾವ ಮಂತ್ದು ಅಮೌಂಟ್ ಬಂದಿಲ್ಲ ಬರದೇ ಇರೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ನೀವು. ಇಲ್ಲಿ ನಿಮಗೆ ಜೂನ್ ಅಮೌಂಟ್ ಚೆಕ್ ಮಾಡಬೇಕಂದ್ರೆ ಏನು ಜೂನ್ 2025. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಬಂದುಬಿಡುತ್ತೆ ನೋಡಿ, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಓಕೆನಾ. ಸೊ ಇಷ್ಟೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಮಂತ್ ಅಮೌಂಟ್ ಬಂದಿದೆ ಅಂತ. ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟ ಆಯ್ತು. ಸೊ ಜಾಸ್ತಿ ಯಾಕಪ್ಪ ಅಂದರೆ ಜೂನ್ ಜುಲೈ ಅಮೌಂಟ್ ಬಂದಿದೆ ಎಲ್ಲರಿಗೆ, ಬಟ್ ಆಗಸ್ಟ್ ಮಂತು ಇನ್ನೂ ಅಮೌಂಟು ಬಂದಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಆಗಸ್ಟ್ ಮಂತ್ ಯಾವುದೂ ಅಮೌಂಟ್ ಬಂದಿಲ್ಲ, ಅದಕ್ಕೋಸ್ಕರ ಜುಲೈ ಅಮೌಂಟ್ ಬಂದಿದೆ, ಅದೇ ಹೇಳ್ತಾ ಇರೋದು. ಸೊ ಗೊತ್ತಾಯ್ತಾ. ಸೊ ಇಷ್ಟೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದೇ ಬರುತ್ತೆ. ಸೊ ಎಲ್ಲರಿಗೆ ಯಾಕೆ ಅಮೌಂಟ್ ಒಬ್ಬರಿಗೆ ಬಂದು ಒಬ್ಬರಿಗೆ ಬಿಟ್ಟು ಯಾಕೆ ಬಿಟ್ಟಿದ್ದಪ್ಪ ಅಂತಂದರೆ, ಯಾಕಂದರೆ ಎಲ್ಲರದ್ದು ಬ್ಯಾಂಕ್ ಅಕೌಂಟು ಅಂದರೆ ಬ್ಯಾಂಕ್ ಬೇರೆ ಬೇರೆ ಇರುತ್ತೆ, ಅವ್ರದ್ದು ಬ್ಯಾಂಕ್ ಸರ್ವರ್ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಅಕೌಂಟಿಗೆ ಬರೋದು ಲೇಟ್ ಆಗುತ್ತೆ. ಎಲ್ಲರದ್ದು ಸೇಮ್ ಬ್ಯಾಂಕ್ ಇದ್ದರೆ ಎಲ್ಲರಿಗೂ ಒಟ್ಟಿಗೆ ಬರ್ತಿದೆ. ಬಟ್ ಎಲ್ಲರದ್ದು ಬೇರೆ ಬೇರೆ ಅಕೌಂಟ್ ಇದೆ. ಕರ್ನಾಟಕದಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ ಇದ್ದಾವೆ, ಅದಕ್ಕೋಸ್ಕರ ಬೇರೆ ಬೇರೆ ಬ್ಯಾಂಕು ಬೇರೆ ಬೇರೆ ಸರ್ವರ್ ಇರುತ್ತೆ, ಅದಕ್ಕೋಸ್ಕರ ಲೇಟ್ ಆಗಿರುತ್ತೆ. ಪದೇ ಅದೇ ಕೇಳ್ಕೊಬಿಡಿ. ನಮ್ಮ ಫ್ರೆಂಡಿಗೆ ಬಂದಿದೆ, ನನಗೆ ಬಂದಿಲ್ಲ, ನನ್ನ ಬೇರೆ ಫ್ರೆಂಡಿಗೆ ಕೂಡ ಎಲ್ಲರಿಗೆ ಬಂದಿದೆ ಅಂತ ಇದ್ದಾರೆ. ಸೊ ಅದಕ್ಕೆ ಇದು ಆನ್ಸರ್ ಏನಪ್ಪ ಅಂದರೆ ಒಂದೇ ಒಂದು ಆನ್ಸರ್, ಪದೇ ಕೇಳೋಕ್ಕೋಗ್ಬಿಡಿ. ಯಾಕಂದರೆ ಬೇರೆ ಬ್ಯಾಂಕ್ ಇರುತ್ತೆ, ಅದಕ್ಕೋಸ್ಕರ ಬ್ಯಾಂಕ್ ಸರ್ವರ್ ಬೇರೆ ಇರುತ್ತೆ, ಅದಕ್ಕೆ ಅಮೌಂಟ್ ರಿಸೀವ್ ಮಾಡ್ಕೊಳ್ಳಲ್ಲ ಅದು, ಅದಕ್ಕೋಸ್ಕರ. ಸೊ ಅಮೌಂಟ್ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ, ಇನ್ನು ಈ ವಾರ ಅಥವಾ ಮುಂದಿನ ವಾರದಲ್ಲಿ 100% ಬಂದೇ ಬರುತ್ತೆ, ನಾ ಗ್ಯಾರಂಟಿ ಕೊಡ್ತೀನಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಚಾನಲ್ ಇದೆ ಯಾವುದೋ ಡಾಕ್ಟರ್ ಆಚಾರ್ಯ ಅಕಾಡೆಮಿ ಅಂತ. ಸೊ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಅಲ್ಲಿ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ, ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಜಾಸ್ತಿ ಬಿಡ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಸಪೋರ್ಟ್ ಕೂಡ ಮಾಡಿ. ಸೊ ಎಲ್ಲರಿಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.